ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಆ, ಧಾರವಾಡದ ಹಳೆ ಬಸ್ ನಿಲ್ದಾಣದ ಜಂಕ್ಷನ್ ಏನಿದೆ ಇಲ್ಲಿ ನಿಂತಿದ್ದೆ ಅಭಿಯಾನ ಮಾಡ್ತಾ. ಇಲ್ಲಿ ಧಾರವಾಡದಲ್ಲಿ ಈ ಹಳೆ ಬಸ್ ಸ್ಟ್ಯಾಂಡ್ ಜಂಕ್ಷನ್ ಎಷ್ಟೊಂದು ಬ್ಯುಸಿ ಆಗ್ಯದ ನೋಡ್ರಿ. ಈಗ ಬಸ್ಗಳು, ಕಾರು, ಆಟೋ, ಜನ ನಿರ್ಬೀಡಿದೆಯಿಂದ ಯಾವ ಭಯನೇ ಇಲ್ಲ, ಆರಾಮಾಗಿ ಮಧ್ಯದಲ್ಲಿ ಓಡಾಡ್ಕೊಂಡಿದ್ದಾರೆ. ಅವ್ರ ಮಧ್ಯೆ ಕಾರ್ ಬರ್ತವೆ, ಸಿಟಿ ಬಸ್ ಬರ್ತವೆ. ಇಲ್ಲಿನ ಏನು ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಆಡಳಿತ ಆದಷ್ಟು ಬೇಗ ಈ ಪಾದಚಾರಿಗಳಿಗೆ ಒಂದು ಸುಸಜ್ಜಿತವಾದ ಈ ರಸ್ತೆ ಕ್ರಾಸ್ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕು. ಈಗ ಈ ಕಡೆ ಹಳೆ ಬಸ್ ನಿಲ್ದಾಣ, ಇಲ್ಲಿಂದ ಈ ಕಡೆ ಈ ಸರ್ಕಲ್ ಯಾವುದು ಮಹಾರಾಣಾ ಪ್ರತಾಪ್ ಸಿಂಹ ಸರ್ಕಲ್ಲು, ಈ ಕಡೆ ಸಿ ಬಿ ಟಿಗೆ ಹೋಗ್ತಕ್ಕಂಥ ರೋಡು. ಏನು ನೂರಾರು ಜನ ಅಲ್ಲಿಬ್ಬರು ಇಲ್ಲಿಬ್ಬರು ಹಿಂಗೆ ದಾಟ್ತಾರೆ ಅಂದ್ಕೊಳ್ಳಲ್ಲ, ನೂರಾರು ಜನ ರೋಡ್ ದಾಟ್ತಾ ಇರ್ತಾರೆ. ಮತ್ತು ಹಾಗೆ ಸಿಟಿ ಬಸ್ ಬರ್ತಾವೆ, ಕಾರ್ ಬರ್ತಾವೆ, ಆಟೋ ಬರ್ತಾವೆ, ಬೈಕ್ ಬರ್ತಾವೆ. ಅವ ಈ ಥರದ ನನ್ನ ಪಾದಯಾತ್ರೆ ನಾನು ಯಾವ ಊರಲ್ಲೂ ಈ ಥರದ ಒಂದು ಏನು ಜಂಕ್ಷನ್ ನಾನು ನೋಡಲೇ ಇಲ್ಲ. ಭಾರಿ ಅನಾಹುತ ಇದೆ ಇದು. ಆದಷ್ಟು ಬೇಗ ಸರ್ಕಾರ, ಪೊಲೀಸು ಮತ್ತು ಸ್ಥಳೀಯ ಆಡಳಿತ ಇದಕ್ಕೊಂದು ಪರಿಹಾರನ ಕಂಡುಕೊಳ್ಬೇಕು. ನಾನು ನೋಡ್ರಿ ಧಾರವಾಡದಾಗ ಜನ ಜಾಸ್ತಿ ಆಗಿಬಿಟ್ಟಾರೆ.